ಏನು ಮಾಡಲಿ ಮಂಗಳ, ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಎಂಬಂತೆ ಏನೇನೋ ಆಸೆ ಕಟ್ಟಿಕೊಂಡು ಕುಂತಿದ್ದೆ. ಆದರೆ ಆ ಕನಸೇನು ನನಸಾಗುವುದಿಲ್ಲೆಂಬಂತೆ ಕಾಣುತ್ತಿದೆ. ಅದೇಕೋ ತುಂಬಾ ಭಯವಾಗ್ತಿದೆ. ಇದೇನ್ರಿ ನಿಮಗೆ ಭಯ ಕಾಡ್ತಾ ಇದೆಯಾ? ಅದೇನಂತ ನನ್ನ ಮುಂದೆ ಹೇಳಿ. ಯಾಕಂದ್ರೆ ನಾನು ಕೂಡ ನಿಮ್ಮ ಅರ್ಥಂಗೇನಾಗಿದೆ, ಅದ್ರಲ್ಲಿ ನಿನಗೆ ಪಾಲು ಇದೆ. ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದೆ. ಈಗ ಅವನು ಇನ್ಸ್ಪೆಕ್ಟರ್ನಾಗಿ ಇದೇ ನಮ್ಮ ಕಲಿಕೇರಿ ಪೊಲೀಸ್ ಸ್ಟೇಷನ್ಗೆ ಅಧಿಕಾರ ಸ್ವೀಕರಿಸಿಕೊಳ್ಳುತ್ತಿದ್ದಾನೆ. ರೀ ತುಂಬಾ ಒಳ್ಳೇದಾಯ್ತು. ಅಂದರೆ ನಿಮ್ಮ ತಮ್ಮ ಒಬ್ಬ ದೊಡ್ಡ ಅಧಿಕಾರಿಯಾಗಿ ಇದೇ ಊರಿಗೆ ಬರ್ತಾನೆಂದರೆ ಖುಷಿ ಪಟ್ಟು ಈ ಚಿಂತೆ ಎಂಬ ದೂರ ಮಾಡಬಾರದೆ. ಆ ಒಬ್ಬ ತಮ್ಮನಿಗಾಗಿ ಖುಷಿ ಪಡಬೇಕು ನಿಜ, ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಿದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? MLA ಗೌಡ್ರ ತಂಗಿನ ಬೀರ ಪ್ರೀತಿ ಮಾಡುತ್ತಿದ್ದಾನಂತೆ. ಅವರಪ್ಪಗೆ ಎದುರಾಗಿ ಅವಳು ಈತನ್ನೇ ಮದುವೆಯಾಗಿ ಮನೆಗೆ ಬರ್ತಾಳಂತೆ. ಹೀಗಾಗಿ ಊರು ತುಂಬಾ ಜನರು ಗುಸು ಗುಸು ಮಾತನಾಡುತ್ತಿದ್ದಾರೆ. ಅದಕ್ಕಾಗಿ ನನಗೆ ತುಂಬಾ ಭಯವಾಗುತ್ತಿದೆ ಮಂಗಳ. ಇದೇನ್ರಿ ಜಮೀನ್ದಾರ ಮಗಳು ಅಂತ ಹೇಳ್ತಾ ಇದ್ರ? ಅದು ಅಲ್ಲದೆ ಸಾಕಷ್ಟು ಶಾಲೆ ಕಲ್ತಕ್ಕೆ ಅಂದಾಗೆ ಕುಳಿಕೈ ಹುಬ್ಬಳ ನನ್ನ ಮೈದ ಮದುವೆ ಆಗುತ್ತಾಳೆ ಅಂದ್ರೆ ಇದು ಎಂತ ಅಚ್ಚರ ಮಾತು. ಸ್ವಾಮಿ ಮುಂದೆ ಏನು ಮಾಡುವುದು ಅಂತ? ಅಣ್ಣ ಅತ್ತಿಗೆ, ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿನಿ. ನನಗೆ ಆಶೀರ್ವಾದ ಮಾಡಿರಿ. ಸಾಧ್ಯವಿಲ್ಲ, ನಿನ್ನ ಮಾತನ್ನು ನಾನು ಒಪ್ಪೋದಿಲ್ಲ. ನೀನು ತಪ್ಪು ಮಾಡುವುದೇನೋ ಪೂರ ತಪ್ಪು ಮಾಡಿಬಿಟ್ಟಿದೆಯಾ. ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಅಷ್ಟು ಈ ನಿಮ್ಮ ಸಂಬಂಧ ಅದಕ್ಕಿಂತಲೂ ದೂರ ಅಂತರವಿದೆ. ಅವರಲ್ಲಿ ನಾವೆಲ್ಲಿ, ಇವರಲ್ಲಿ ನೀನೆಲ್ಲಿ? ನಾಚಿ ಗೆಟ್ಟವನೇ ಮುಗಿಲನ್ನೇ ಹರ್ಕೊಂಡು ಹೆಗಲಿಗೆ ಹಾಕೊಂಡೆಲ್ಲೋ ಹುಚ್ಚ. ನನ್ನ ಸಲುವಾಗಿ ಬಹಳ ತ್ರಾಸು ಮಾಡಿಕೊಂಡು ಅಘಾತ ಮಾಡಿಕೊಳ್ಳಬೇಡಣ್ಣ. ಇವಳಿಗೆಷ್ಟು ನಾನೆಷ್ಟು ಇವಳಿಂದ ದೂರ ಸರಿಬೇಕೆಂದರೂ ಆ ವಿಧಿ ನನ್ನನ್ನು ಬಿಡಲಿಲ್ಲ. ನಾನು ಕಲಿತವನಲ್ಲ, ನನಗೂ ನಿನಗೂ ವಿವಾಹ ಎಲ್ಲಿದೆ ಅಂತ ಇವಳಿಗೆಷ್ಟು ತಿಳಿಸಿ ಹೇಳಿದರು. ಇನಿ ನನ್ನ ಕೈ ಬಿಟ್ಟರೆ ಕೆರೆ ಹಾರಿ ಸಾಯ್ತೀನಿ ಅಂತ ಅಳುತ್ತಾ ಇದ್ದಳು. ಏನು ಮಾಡಿಲ್ಲಣ್ಣ, ನೀನೇ ಹೇಳು ಇದಕ್ಕೆ. ಹೌದು ದೇವ್ರೆ, ನನ್ನ ಅಣ್ಣ ಈ ನಾಡಿಗೆ ಅರಸನಾಗಿ ಇರಬಹುದು, ನನ್ನನ್ನು ಕೊಲ್ಲಬಹುದು. ಆದ್ರೆ ಇವ್ರ ಮೇಲೆ ನನ್ನ ಪ್ರೀತಿ ಎಂದಿಗೂ ಅಮ್ಮರ. ಅದನ್ನೇ ಕೊಲ್ಲಕ್ಕೆ ಆಗುದಿಲ್ಲ. ಒಂದು ವೇಳೆ ನಾ ಸಾಯುತ್ತಿದ್ದರೆ ಅವ್ರ ಪಾದ ಮೇಲೆ ನನ್ನ ತಲೆ ಇಟ್ಟು ಸಾಯ್ತೇನೆ. ಇಂಥ ಹಠ ಮಾಡಬೇಡಮ್ಮ ತಾಯಿ, ಇಂಥ ಹಠ ಮಾಡಬೇಡ. ನಿನ್ನ ಅಣ್ಣ ಊರಿಗೆ ಕೆಟ್ಟ ಮನುಷ್ಯ. ನಾವೆಲ್ಲ ಅವನ ಸೇವಕರಂತೆ ನಡೆಯಬೇಕು. ನಿನ್ನ ಹುಚ್ಚುತನ ಅವನಿಗೇನಾದರೂ ಗೊತ್ತಾದ್ರೆ ನಮ್ಮ ವಂಶವನ್ನೇ ನಾಶ ಮಾಡಿ ಬಿಡುತ್ತಾನೆ. ನಮ್ಮ ಪ್ರೀತಿ ಮುಂದೆ ಅವನು ಶೂರತನ ನಡೆಯುತ್ತಿಲ್ಲ. ದೇವ್ರೆ, ಅವನು ವಿಚಾರ ನಿಮಗೆ ಇನ್ನೂ ಗೊತ್ತಿಲ್ಲ. ನಿಮ್ಮ ಪ್ರೀತಮ್ಮ ಶಶಿಧರನಿಗೆ ನನ್ನ ಕೇಳದೆ ಬಲಾತ್ಕಾರದಿಂದ ನನ್ನ ಮದುವೆ ಮಾಡುತ್ತಿದ್ದರು. ಮೇಲಕ್ಕಾಗಿ ಆ ಮನೋರನ್ನ ಶಿಲೆಗೆ ಕೈ ಹಾಕಿದ. ಇವರೇ ಓಡಿ ಬಂದು ನನ್ನ ಮಾನ ಕಾಪಾಡಿದ್ದಾರೆ. ಅಂದಂಗ ಇವರೇ ನನ್ನ ಗಂಡ. ದಯಮಾಡಿ ಅಣ್ಣ ತಳಿಗೆ ಅರಸಿನ ತಾಳಿ ಎದುರು ಕಟ್ಟಿಸಿಬಿಡಿ. ನಿಮ್ಮ ಕಾಲಿಗಾದರೂ ಬೀಳ್ತೀನಿ. ಶಿವ ಶಿವ, ಅಡಿವೇಶ್ವರ, ಎಂತ ಕಠೋರದ ಮಾತಮ್ಮ ತಾಯಿ ನಿನ್ನದು, ಎಂತ ಕಠೋರದ ಮಾತು. ಒಂದೇ ರಕ್ತ ಹಂಚಿಕೊಂಡು ಬಂದ ಅಣ್ಣ ತಮ್ಮರಲ್ಲಿ ಯಜ್ಞದ ಮದುವೆ. ಅಯ್ಯೋ ಶಿವ ಶಿವ, ನಾನೇನೆಂದು ಉತ್ತರ ಕೊಡಲಿ ಅಡಿವೇಶ್ವರ? ಇದಕ್ಕೆ ನಾನೇನೆಂದು ಉತ್ತರ ಕೊಡಲಿ? ಮಂಗಳ, ನೀನಾದರೂ ತಿಳಿಸಿ ಹೇಳೇ ಈ ಹುಚ್ಚು ಹುಡುಗರಿಗೆ. ದೊಡ್ಡಪ್ಪ ಕೆಚ್ಚಿರುವ ನನ್ನ ಮೈತ್ರ ಹಿಂದೆ ಕೆಲಸ ಮಾಡಿ ಹುಚ್ಚದನಿಗೆ ಬಿದ್ದಿದ್ದಾನೆ. ಲಕ್ಷ್ಮಿ, ದಿನ ಕೈ ಮುದ್ದು ಕೇಳ್ತಿರುವೆ, ನಮ್ಮ ಮಾತ ನೋಡಿದ ಅರ್ಥ ಮಾಡಿಕೊಳ್ಳಮ್ಮ. ಅಕ್ಕ, ಒಂದೇನೇನ ಕಷ್ಟ ಮತ್ತೊಂದೇನ ಅರ್ಥ ಮಾಡ್ಕೊಳ್ಳೋದಮ್ಮ. ಇದರಿಂದ ನನ್ನ ದೂರ ಮಾಡಿದ್ದಾರೆ. ನನ್ನ ಅಣ್ಣನಿಂದ ನನ್ನ ಪ್ರಾಣ ಉಳಿಯುವುದಿಲ್ಲ. ದಯಮಾಡಿ ನನ್ನ ಮಾನ ಪ್ರಾಣ ನೀವೇ ಕಾಪಾಡಬೇಕು. ಒಂದು ಹಣ್ಣು ಉಳಿಸಲಿಕ್ಕೆ ಹೋಗಿ ಇಡೀ ಮರವನ್ನೇ ಕಡಿಲಿಕ್ಕೆ ಹತ್ತಿದ್ದೇನೆ ತಾಯಿ, ನಾನು ಹೇಗೆ ಮಾಡಲಿ? ಕಿರಿತಮ್ಮ ಬಯಸಿದ ಹುಡುಗಿಯನ್ನೇ ಈ ತಮ್ಮ ಕೈ ಹಿಡಿದು ಒಂದೇ ಮನೆಯಲ್ಲಿರುವುದಂತೆ ಇದಕ್ಕಿಂತ ಭಾರಿ ನೋವು ಬೇರೆ ಏನಿದೆ ತಾಯಿ, ನೀನೇ ಹೇಳು.
ತಾಯಿ ನಿನಗೆ ಕೈ ಮುಗಿದು ಕೇಳುತ್ತಿದ್ದೇನಮ್ಮ, ಇವನನ್ನು ಬಿಟ್ಟು ನೀ ಬೇರೆ ದಾರಿ ನೋಡಿಕೊಂಡು ಬಿಡಮ್ಮ, ನೀ ಬೇರೆ ದಾರಿ ನೋಡಿಕೊಂಡು. ಅಣ್ಣ ಅಣ್ಣ, ನಿನ್ನ ಮನನೋಯಿಸುವ ಕಟುಕ ನಾನಾಗಲರೆ. ನಾನಾಗಿ ಬೇಸ ಬಂದ ಬಾಲ್ಯನು ಕೈ ಬಿಡುವುದು. ಇನ್ನೊಂದು ಕಡೆ ಆದರೆ ಈ ಅಣ್ಣನ ಆಜ್ಞೆ ಮೀರಿ ಬದುಕುವುದು. ಇನ್ನೊಂದು ಕಡೆ ನನಗೂ ಇದು ಧರ್ಮದ ಸಂಕಟ ಅಣ್ಣ, ಧರ್ಮದ ಸಂಕಟ. ಅಣ್ಣ, ಈ ನಿನ್ನ ಕಾರ್ಯಕ್ಕೂ ನಿನಗೂ ನೋವು ಅನ್ನುವುದಾದರೆ ಈಗಲೇ ನಾವಿಬ್ಬರು ಅಗಲುವುದಾದರೆ ನಾವಿಬ್ಬರು ಒಟ್ಟಿಗೆ ಸಾಯ್ತೀವಿ ಅಣ್ಣ, ಒಟ್ಟಿಗೆ ಸಾಯ್ತೀವಿ. ಅಯ್ಯೋ ಶಿವ ಶಿವ, ಆ ಮಾತನಾಡಬೇಡ ಬೀರ, ಮಾತನಾಡಬೇಡ. ನಿನಗೆ ಸಿಕ್ಕಂತೆ ಹಾಲು ತುಪ್ಪ ಕಡಿಸಿ ಕುಡಿಸಿದ ಈ ಕೈಯಿಂದ ನೀ ಇಲ್ಲದೆ ಹೋದರೆ ನಾ ಬದುಕಲಾರೆ ಬೀರ, ನಾನಿನ್ನ ಸಾಯಿಸಲಾರೆ ಬೀರ, ನಾನಿನ್ನ ಸಾಯಿಸಲಾರೆ. ನಿನ್ನ ಮಾತಿಗೆ ಆದರೆ ಒಂದು ಮಾತು ಕಣ್ಣ, ಸಾವಿರಾರಾದರೂ ಮಾತನ್ನು ಹೇಳು, ಅದನ್ನು ಶಿರಿಶಿವಾಸಿ ಮಾಡುತ್ತೇನೆ. ನಿನಗಾಗಿ ಹುಲಿ ಹಾಲು ತಂದು ಕೊಡಲೇ? ಇಲ್ಲ, ನಿನಗಾಗಿ ನಿನ್ನ ಪ್ರಾಣಕ್ಕಾಗಿ ಆ ಮಾರುತಿ ದೇವನೇ ಎತ್ತಿ ತಂದು ಆ ದ್ರೋವಣನ ಪಾರ್ವತಿಯನ್ನು ಎತ್ತಿ ತರಲೇ? ಇಲ್ಲ, ಈ ನಿನ್ನ ಪ್ರತಿ ಕ್ಷಣಕ್ಕೆ ಕಣ್ಣಲ್ಲಿ ನೀರು ತರುವರ ಆ ಚಾಂಡಲರ ರಕ್ತ ತಂದು ನಿನ್ನ ಹಣಿಗೆ ತಿಲುಕು ನೀಡಲೇ? ಹೇಳಣ್ಣ, ಅದು ಯಾವ ನಿನ್ನ ಮಾತು? ಅಂಥದ್ದೇನಿಲ್ಲಪ್ಪ, ಇವಳೇ ನಿನ್ನ ಸತಿ ಎಂದು ನೀ ನಿರ್ಧರಿಸಿದ್ದರೆ ನಾನು ಯಾವ ದಿನ ಯಾವ ಕ್ಷಣ ಎಂದು ನಿನಗೆ ಇವಳಿಗೆ ಕೊರಳಿಗೆ ತಾಳಿ ಕಟ್ಟಲು ಅನುಮತಿ ನೀಡುವೆನು. ಅಂದೇ ಆ ಕ್ಷಣ ಕಟ್ಟಬೇಕು. ಅಲ್ಲಿಯವರೆಗೆ ತಾಳಿ ಇಲ್ಲದ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆಯಂತಿರಬೇಕು. ಈ ಮಾತು ನೀವು ತಪ್ಪಿ ನಡೆದರೆ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ಕೊಲ್ಲುತ್ತದೆ. ವಿಚಾರವಿರಲಿ, ಇದಕ್ಕೆ ನಿಮ್ಮ ಒಪ್ಪಿಗೆ ತಾನೇ? ಅಣ್ಣ ಅಣ್ಣ, ದೇವರ ತಣ್ಣ, ಮಾತು ಕಿಚ್ಚುತ್ತಾ ಕಿತ್ತಿ ಹಾಕಿ ಕೊಟ್ಟ ಮಾತು ತಪ್ಪಲೋಣ. ಈ ನಿನ್ನ ತಮ್ಮ ಆ ಸೂರ್ಯಚಂದ್ರನ ಸಾಕ್ಷಿಯಾಗಿ, ಆ ಶ್ರೀರಾಮನ ಚಂದ್ರನ ಸಾಕ್ಷಿಯಾಗಿ ಈ ನಿನ್ನ ತಮ್ಮನ ಮಾತು ಒಂದೇ. ನಾನು ಅರಸನಾದರೂ ಸರಿ, ಅನಾಥನಾಗಿ ಬಾಳಿದರೂ ಸರಿ, ಈ ನಿನ್ನ ಆಜ್ಞೆ ಮಾಡಿದಿನ ದಿನದಂತೆ ಇವಳಿಗೆ ಕೊರಳಿಗೆ ಅರಿಶಿಣ ತಾಳಿ ಕಟ್ಟುತ್ತೇನೆ. ಇದು ಸತ್ಯ ಸತ್ಯ ಸತ್ಯ. ಸಂತೋಷ ಸಹೋದರ, ಸಂತೋಷ. ಮೆಚ್ಚಿದೆ ಈ ನಿನ್ನ ಉದಾರ ಗುಣಕ್ಕೆ. ಅಂತರಂಗದಲ್ಲಿ ಅಲ್ಲಿಯವರೆಗೂ ಸತಿಪತಿಗಳಂತೆ ಕಾಲ ಕಳೆಯಿರಿ. ಈಗ ನಿಮ್ಮನ್ನು ಕೆಲವು ದಿನ ಸ್ವಲ್ಪ ಕಡೆ ಸ್ಥಳವಾಗಿ ಮನೆ ಮಾಡಿ ಬಿಟ್ಟು ಬರುವೆ. ಯಾಕೆ ದೇವರೇ? ಸಣ್ಣವಳಾದದೆಲ್ಲ ನಿನಗೆ ಗೊತ್ತಾಗುವುದಿಲ್ಲ. ಹಾಗಂತ ಎಲ್ಲರೂ ಸಂತೋಷಿಸಿ ಹಾಡಿ ಕುಣಿಯಿರಿ ನನ್ನೊಂದಿಗೆ. ಆಯ್ತು, ನೀವು ಹೇಳಿದಂತೆ ಎಲ್ಲರೂ ಇದೇ ಸಂತೋಷ ಹಾಡಿ ಕುಣಿಯೋಣಂತ ಬನ್ನಿ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವೋ ಸೋಲು ಗೆಲುವೋ ನಮ್ಮ ಬದುಕಲ್ಲಿ ಒಂದಾದವೋ. ಮತ್ತೊಮ್ಮೆ
ಮಂಗಳ, ಮನೆ ಕಡೆ ಹುಷಾರು. ನಾನು ಇವರನ್ನು ಬೇರೆ ಕಡೆ ಸ್ಥಳದಲ್ಲಿ ಮನೆ ಮಾಡಿ ಬರುವೆ. ಆಯ್ತು ಸ್ವಾಮಿ, ಆದಷ್ಟೇ ಬೇಗ ಬಂದು ಬಿಡಿ. ಅಕ್ಕ ಮನೆ ಕಡೆನೂ ಹುಷಾರು, ಸ್ವಲ್ಪ ನೀನು ಆಗಿ ಹುಷಾರ್ಗಿರಕ್ಕ. ನನ್ನ ಬರ್ತೇನೆ. ಮೈದನ ಜೊತೆ ಹುಷಾರು, ಮತ್ತೆ ಕಿಡ್ನಾಪ್ ಮಾಡೋಣ ದೇವ್ರೆ. ಈ ನನ್ನ ಮನೆ ಸಂಸಾರವನ್ನು ನೋಡಿಕೊಂಡು ನೀನು ಅಭಯ ಹಸ್ತದಿಂದ ನಮ್ಮ ಸಂಸಾರ ಇಲ್ಲಮ್ಮ, ನಿನ್ನ ಕೈ ಮುದ್ದೆ ಕೇಳ್ತೀನಿ. ಭಕ್ತಿ ಭಾವವೆಲ್ಲ ಕೇಳಿಸಿಕೊಂಡೆ ಮಂಗಳಾದೇವಿಯವರೇ. ಯಾರವರು? ಹಾ ಹೆದರಬೇಡ ಬಾಲೆ, ನಾನು ಈ ಭಾಗದ ಕೋಟ್ಯಾಧೀಶ್ವರ MLA ವೀರನಗೌಡ. ಓಹೋ, ನೀವಾ? ಹೇಳಿ, ಇಲ್ಲಿ ತಾವು ಬಂದ ಕಾರಣ ಏನಂತ ಕೇಳಬಹುದಾ? ಸಂಬಂಧ ಮಾಡಿಕೊಂಡ ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಹೇಳಲು ಬಂದಿರುವೆ ಮಂಗಳ. ನೋಡಿ, ಆ ಸಂಬಂಧ ಮಾತಾಡಬೇಕಾದ್ರೆ ನಮ್ಮ ಯಜಮಾನರು ಮನೆಯಲ್ಲಿಲ್ಲ. ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆ ಎಂದು ಎಲ್ಲ ತಿಳಿದುಕೊಂಡೆ ನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದಿರುವೆ ಮಂಗಳ. ಯಾವ ಗಳಿಗೆ ಅಲ್ಲಿ ನಿನ್ನ ಮೈದುನ ಬೀರ ನನ್ನ ತಂಗಿಯ ಕೈ ಮುಟ್ಟಿದನು ಅಂದೇ ನಿನ್ನ ಅಂಗ ಸುಖ ಬಯಸಿದ್ದೇನೆ. ನೀನು ಒಪ್ಪಿಗೆ ಕೊಟ್ರೆ ನಿನ್ನ ಮೈ ತುಂಬ ವಜ್ರ ವೈಡೂರ್ಯ ನಿರ್ಮಿಸಿ ಈ ನನ್ನ ರತ್ನ ಸಿಂಹಾಸನದಲ್ಲಿ ನಿನ್ನ ಕುಳ್ಳಿರಿಸಿ ನಾನು ನಿನ್ನೊಂದಿಗೆ ಲೋಲಾಡುವೆ. ಇದೇನಿ ಗೌಡ್ರೆ, ನಿಮ್ಮ ತಂಗಿ ಒಬ್ಳು ನನ್ನ ಮೈದನ ಬಯಸಿ ಮದುವೆ ಆಗುತ್ತಂತ ಬಂದಿದ್ದಾಳೆ. ನೀವು ಹೇಳಿಲ್ವೇ ನನ್ನ ತಂಗಿ ಮನೆಗೆ ಸೊಸೆಯಾಗಿ ಬರ್ತಾನೆ ಅಂದ ಮೇಲೆ ನಾನು ಕೂಡ ನಿಮ್ಗೆ ಹಿರಿಯ ತಂಗಿ ಇದ್ದಂತ ಅಲ್ಲಿವೆ. ಹಿರಿಯ ತಂಗಿ ಅದರ ಸೇಡಿಗಾಗಿಯೇ ನಿನ್ನ ಅಂಗ ಸುಖವನ್ನು ಬಯಸಿ ನನ್ನ ಭಾವನೆ ಬದಲಾಯಿಸಿ ಬರಮಾಡಿಕೊಂಡು ಬಂದಿದ್ದೇನೆ. ನಿನ್ನ ಶ್ರೀಮಂತರ ಮಗಳೆಂಬ ಕಬರಿಲ್ಲದ ಒಬ್ಬ ಅನಾಥ ಬಡವ ನನ್ನ ತಂಗಿಯನ್ನು ಬಯಸಿದರೆ ಕೋಟ್ಯಾಧೀಶ್ವರನಾದ ನಾನು ನಿನ್ನನ್ನು ಬಯಸುವುದರಲ್ಲಿ ತಪ್ಪೇನಿದೆ? ಗೌಡ್ರೆ, ನಿಮ್ಮ ತಂಗಿ ಒಬ್ಳು ಮದುವೆಯಾಗದ ತರುಣೇನು ಅಂದ ಹಾಗೆ ನನ್ನ ಮೈದು ಬಯಸುವುದು ತಪ್ಪು ಅಲ್ಲ. ನಾನೊಬ್ಳು ಮದುವೆಯಾಗಿ ಸುತ್ತು ಇದು ಏನು ಪತಿಯ ಪರಮಾತ್ಮ ಎಂದು ನಡೆದುಕೊಂಡು ಹೋಗಿ ಹೆಣ್ಣಿನ ಮೇಲೆ ಕಣ್ಣು ಹಾಕುತ್ತಾ ಇದ್ರಲ್ಲ, ಅದು ಸುತ್ತು ತಪ್ಪು ಅಂತ ಹೇಳ್ತಾ ಇದ್ದೀನಿ ನಿಮಗೆ. ತಪ್ಪು ಒಪ್ಪುಗಳ ನಿದರ್ಶನ ಹೇಳಿ ನನ್ನ ಸುದರ್ಶನಕ್ಕೆ ಅಡ್ಡಾಗಿ ಸಾಯಬೇಡ. ಸುಮ್ಮನೆ ನಿನ್ನ ಮೈ ಒಪ್ಪಿಸಿ ಸುಖ ಪಡು. ನಿನ್ನ ರಾಜಕೀಯ ಇರುವುದು ಈ ಜನರ ರಕ್ಷಣೆ ಮಾಡೋದಕ್ಕೆ, ಅದನ್ನ ಬಿಟ್ಟು ನಮ್ಮನ್ನ ಶಿಕ್ಷಿಸೋದಕ್ಕೆ ಅಲ್ಲ. ಬೇಡ, ನನ್ನ ಮೈದ ಬೀರ್ ಬಂದು ಹೊಟ್ಟರೆ ಸರಿ, ಇಲ್ಲದಿದ್ರೆ ನಿನ್ನ ರೂಢ ಕತ್ತು ಶಾಕುತ್ತಾನೆ ನನ್ನ ಮೈದ ಬೀರ. ಚಂಡು ಅದು ಈ ವೀರಾದಿ ವೀರ ಚಕ್ರವರ್ತಿ ಚಕ್ರೇಶ್ವರನ ಚಂಡು. ನನ್ನ ಚಂಡು ತೆಗೆಯುವ ಚಾಮುಂಡಿವ ನೀನು. ಇವನು ಪುಂಡರ ಗಂಡ ನರಕಾಸುರ. ಕಣ್ಣಿಟ್ಟಿದ್ದೇನೆಂದ್ರೆ ಕರಿ ತೆಗೆದೆ ಬರದ ಭೂಪತಿ ಗಂಡಿವನು. ಮರ್ಯಾದೆಯಿಂದ ನಿನ್ನ ಶೀಲ ನನಗೊಪ್ಪಿಸಿ ಸುಖ ಪಡು, ಇಲ್ಲ ಅಂದ್ರೆ ನಿನ್ನ ಪ್ರಾಣ ತೆಗೆ. ಏ ಹುಚ್ಚ, ನೋಡು, ನನ್ನ ಪ್ರಾಣಕ್ಕೆ ಹೆದರಿ ಶೀಲ ಹಾಳು ಮಾಡಿಕೊ ಅಲ್ಲ. ನನ್ನ ದೇಹ ಸುಖ ಇರೋದು ನನ್ನ ಗಂಡನ ಮಾತ್ರ ಮೀಸಲು. ನಿನ್ನಂತ ತೊಡೆಯತ್ತ ಬಂದರಿಗೆ ಅಲ್ಲ. ನೋಡು, ಈ ಶೀಲವತಿ ಗಂಡನ ಮಾತ್ರ ಮೀಸಲು ಅಂದ ಮೇಲೆ ನೀ ನಿಜವಾದ ಗಂಡಸೆ ಆಗಿದ್ರೆ ಆ ಸೂಕೊಂಡನು ಶೀಲ ಪ್ರಾಣಕ್ಕಿಂತ ಶೀಲ ಮುಖವೇ. ತಾಳು. ಅಯ್ಯೋ ಚಾಂದನ, ಕೊನೆಗೆ ನನ್ನ ಪ್ರಾಣ ತೆಗೆದುಕೊಂಡು ಬಿಟ್ಟ. ನನ್ನ ಶಾಪಾನಿಗೆ ತಟ್ಟದಿಲ್ಲಾರು. ಒಂದು ವೇಳೆ ನನ್ನ ಗಂಡಿಗೆ ವಿಷಯ ಗೊತ್ತಾಗಿದ್ರೆ ಧರ್ಮದ ಬೆಂಕಿಯಿಂದ ನಿನ್ನ ಸುಟ್ಟು ಹಾಕುತ್ತಾನೆ ನನ್ನ ಗಂಡ. ಅಯ್ಯೋ ಸ್ವಾಮಿ,
ಏನು ಮಂಗಳ ನಿನ್ನ ಎದೆಯಲ್ಲಿ ರಕ್ತ? ಯಾವ ಪಾಪಿ ನಿನ್ನ ಸಾಯಿಸಿದವನು? ಮಾತಾಡಿ ಹೇಳು ಮಂಗಳ, ಮಾತಾಡಿ ಹೇಳು. ಏನೋ ಧರ್ಮನಂದನ, ಅವಳನ್ನ ಮಾತನಾಡದ ಹಾಗೆ ಮಾಡಿ ಮನಸ್ಸಿನಂತೆ ಗುಂಡು ಹಾಕಿ ಸಾಯಿಸಿ ಈಗ ಮಾತನಾಡುವಂತೀಯ? ಏ ನೀಚ, ನಿನಗೆ ಅಣ್ಣ ಎಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತಿದೆ. ಬೀರನ ಸಂಚಿನಿಂದ ಹೊಂಚು ಹಾಕಿ ಕೊಂದ ಪಾಪಿ ನೀನು. ಪಿಸಿ, ಅರೆಸ್ಟ್ ಮಾಡಿ ಇವನನ್ನು. ತಮ್ಮ ತಮ್ಮ, ಏನು ಮಾತನಾಡುತ್ತಿರುವೆಯೋ ನೀನು? ನನ್ನ ದೇವತೆಯನ್ನು ನಾನೇ ಕೊಲ್ಲುವೆನೆ? ನನ್ನ ಮಾತಿನಲ್ಲಿ ನಿನಗೆ ವಿಶ್ವಾಸವಿಲ್ಲವೇ? ವಿಶ್ವಾಸವಿಲ್ಲದ ವಿಶ್ವಾಸಘಾತುಕನ ಮೇಲೆ ವಿಶ್ವಾಸವೇ? ನನಗೆ ಸತಿಯಾಗಿ ಬರುವ ಲಕ್ಷ್ಮಿಯನ್ನು ಆ ಬೀರನಿಗೆ ಕೈ ಹಿಡಿಸಿ ಈಗ ಅವರನ್ನು ಈ ಮನೆಯಿಂದ ತಪ್ಪಿಸಿ ಸಂಚು ಹಾಕಿ ಈ ಕೊಲೆ ಮಾಡಿದ ಕೊಲೆಗಾರ ನೀನು. ನಿಜ ಮಗಳು ಅದಮ್ಮ. ತಮ್ಮ ತಮ್ಮ, ಹೊಡಿತೇನಪ್ಪೋ, ಚೆನ್ನಾಗಿ ಹೊಡಿತಮ್ಮ. ನಿನಗೆ ತೃಪ್ತಿಯಾಗುವ ತನಕ ಹೊಡಿತಮ್ಮ, ನಿನಗೆ ತೃಪ್ತಿಯಾಗುವ ತನಕ ಹೊಡಿ. ಆದ್ರೆ ಕೊಂದವ ನೀನೇನು ಬೇಡೋ ತಮ್ಮ. ನನಗೆ ಬುದ್ಧಿವಾದ ಹೇಳ್ತೀಯಾ ಕೊಲೆಗಡುಕ? ತಮ್ಮ ತಮ್ಮ, ಸಾಕು ಬಿಡು. ಬಾಳು ಹೊತ್ತು ಹೊಡೆದ್ರೆ ಊರು ಜನ ನೋಡ್ತಾರ. ಅಣ್ಣನ ಮರಿವಾದಿ ಇಲ್ಲಂದ್ರ, ನಿನಗೆ ಮರಿವಾದಿ ಇಲ್ಲಂದ್ರೆ ನಿನಗೆ ತೃಪ್ತಿಯಾಗುವ ತನಕ ಹೊಡಿತಮ್ಮ, ತೃಪ್ತಿಯಾಗುವ ತನಕ. ನೀ ಚಿಕ್ಕವನಿದ್ದಾಗ ನಿನಗೆ ಉಳಿಸಿ ತಿನಿಸಿ ದೊಡ್ಡವನನ್ನಾಗಿ ಮಾಡಿ ಸಿಕ್ಕಂತೆ ಸಾಲ ಮಾಡಿ ನೌಕರಿ ಕೊಡಿಸಿದ ತಪ್ಪಿಗೆ ಚೆನ್ನಾಗಿ ಹೊಡಿತಮ್ಮ, ನನಗೆ ಚೆನ್ನಾಗಿ ಹೊಡಿ. ಬಾಯಿ ಮುಚ್ಚು ಪಾಪಿ. ನನಗೆ ಅಧಿಕಾರ ಕೊಡಿಸಿದವನು ನೀನಲ್ಲ. ನನಗೆ ಓದಲಿಕ್ಕೆ ಹಣ ಕೊಟ್ಟು ನನಗೆ ನೌಕರಿ ಕೊಡಿಸಿದ ನನ್ನ ದಣಿ MLA ವೀರನಗೌಡ. ನಿನ್ನ ಓದಿಸಿ ಅಧಿಕಾರ ಕೊಡಿಸಿದವನು ಆ ಗೌಡನೆ. ಆಯ್ತಪ್ಪ, ಆಯ್ತು. ಇನ್ನೇನಿದೆ? ಇವಳನ್ನು ಕೊಲ್ಲುವ ಆಚೆಗಾಗಿ ನನ್ನ ಅಧಿಕಾರ ಸಮಾರಂಭ ತಪ್ಪಿಸಿ ಈ ಕೆಲಸ ಮಾಡಿದ ನೀಚ ನೀನು. ನನ್ನ ಮದುವೆಗೆ ಮಣ್ಣೆರಚಿದ ಪಾಪಿ ನೀನು. ನನ್ನ ಅತ್ತಿಗೆ ಕೊಂದ ಕೊಲೆಗಾರ ನೀನು. ಅಮ್ಮ ಅಮ್ಮ, ಶಿವ ಶಿವ ಕೇಳಲಾರೆ ಇಂಥ ಕಠೋರವಾದ ಬಿರುನುಡಿಗಳನ್ನು. ಶ್ರೀ ಗುರು ಅಡಿವೇಶ್ವರನೇ, ಈ ನನ್ನ ತಮ್ಮನ ಮಾತಿಗೆ ನೀವು ಸಾಕ್ಷಿ, ಆ ನಿಮ್ಮ ಪವಿತ್ರ ಪಾದ ಸಾಕ್ಷಿ. ಇಲ್ಲಿಯವರೆಗೂ ಧರ್ಮದ ನುಡಿ ನಿಜವಾಗಿದ್ದೇ, ಆದರೆ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಇವನ್ನ ಬಾಳನ್ನ ಸುಟ್ಟು ಹಾಕಲಿ. ಜೈ ಶ್ರೀರಾಮ. ಬನ್ನಿ ಸಾಹೇಬರೇ, ನನ್ನನ್ನು ಸಂತೋಷವಾಗಿ ಎಳೆದೊಯ್ಯಿರಿ. ಪಿಸಿ, ಈ ಶವ ಪಂಚನಾಮಿ ಮಾಡಿ ಸ್ಟೇಷನ್ಗೆ ಎಳೆದೊಯ್ಯಿರಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ. ವಿಧಿಯಾಟ ಕಂಡು ಯಾರು ಮಾನವ, ವಿಧಿಯಾಟ ಕಂಡು ಯಾರು ಮಾನವ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ. ನಗುತ್ತೈತೆ ದೈವ, ಅಳುತ್ತೈತೆ ಜೀವ. ವಿಧಿಯಾಟ ಕಂಡು ಯಾರೋ ಮಾನವ.
ವಿಧಿಯಾಟ ಕಂಡೋರ್ಯಾರು ಮಾನವ